ಬನ್ನಿ ಕೆಲವು ವಿಷಯಗಳನ್ನು ತಿಳಿಯೋಣ. ಇದು ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂತ ಇಂಗ್ಲಿಷ್ನಲ್ಲಿ ಹೇಳಿದರೆ, ಕನ್ನಡದಲ್ಲಿ ಅರಿವಿನ ನಮ್ಯತೆ ಅಂತ ಕರಿತೀವಿ. ಕಾಗ್ನಿಟಿವ್ ಅಂದರೆ ಕನ್ನಡದಲ್ಲಿ ಅರಿವು ಅಥವಾ ತಿಳುವಳಿಕೆ ಸಂಬಂಧಿಸಿದ ಕೆಲವು ವಿಷಯಗಳು ಅಂತ ಅರ್ಥ ಮಾಡ್ಕೋಬಹುದು. ಇದು ಮನುಷ್ಯನ ಯೋಚನೆ, ಕಲಿಕೆ, ನೆನಪಿನ ಶಕ್ತಿ, ಗ್ರಹಿಕೆ ಮತ್ತು ಸಾಹಿತ್ಯ ಸಂಸ್ಕರಣೆ, ಪ್ರೊಸೆಸಿಂಗ್ ಅಂತ ಅದು ಮುಂತಾದ ಮಾನಸಿಕ ಪ್ರಕ್ರಿಯೆಗಳನ್ನು ಸೂಚಿಸುತ್ತದೆ. ಮುಖ್ಯ ಅಂಶಗಳಲ್ಲಿ ಅರ್ಥ, ಜ್ಞಾನ, ಅರಿವು, ತಿಳುವಳಿಕೆ ಸಂಬಂಧ ಇರತಕ್ಕಂಥ ಎಲ್ಲ ವಿಷಯಗಳಿಗೂ ಅರಿವಿನ ನಮ್ಯತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಶಾಲೆಗಳಲ್ಲಿ ನಾನು ಕಲಿತಾಗ ಮತ್ತು ಈಗಲೂ ಕಲಿಸ್ತಾ ಇರ್ತಕ್ಕಂಥದ್ದು ಕೇವಲ ಟೆಕ್ಸ್ಟ್ ಬುಕ್ಕಿನ ಆಧಾರದ ಮೇಲೆ ಅಥವಾ ಸ್ವಲ್ಪ ಪ್ರಾಕ್ಟಿಕಲ್ ಕೊಡ್ಬೋದು ಅಂತ ಕಾಣಿಸುತ್ತೆ. ಆದರೆ ಹೆಚ್ಚಾಗಿ ಮೆದುಳಿನ ಬೆಳವಣಿಗೆ ಅಥವಾ ನಾವೇನು ಹೇಳ್ತೀವಿ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂದರೆ ಸ್ಕೂಲಿನ ಪಾಠದ ವಿಷಯ ಬಿಟ್ಟು ಬೇರೆ ವಿಷಯಗಳನ್ನ ಕಲ್ತ್ಕೊಳ್ಳೋದು, ಯೋಚನೆ ಮಾಡ್ತಕ್ಕಂಥದ್ದು, ಜ್ಞಾಪಿಸ್ಕೊಳ್ತಕ್ಕಂಥದ್ದು, ನಿರ್ಧಾರ ಮಾಡ್ತಕ್ಕಂಥದ್ದು, ಭಾಷೆಯನ್ನು ಬಳಕೆ ಮಾಡ್ತಕ್ಕಂಥದ್ದು, ಇವುಗಳಿಗೆ ನಾವು ಹೆಚ್ಚು ಅವಕಾಶ ಕೊಡ್ತಾ ಇಲ್ಲ. ಆದ್ರಿಂದ ನಮ್ಮ ಮೆದುಳಿದೆಯಲ್ಲ, ಮೆದುಳಿನಲ್ಲಿರ್ತಕ್ಕಂಥ ಅನೇಕ ಭಾಗಗಳು ಅವು ಹಾಗೆ ಎಷ್ಟು ಕಲಿಸಿರ್ತೀವೋ ಅಷ್ಟನ್ನು ಮಾತ್ರ ಇಟ್ಕೊಂಡಿರುತ್ತೆ. ಮುಂದೆ ಅವರು ಕೆಲಸಕ್ಕೆಲ್ಲ ಹೋದಾಗ ಅವರ ಅನುಭವದ ಮೇಲೆ ಫ್ಲೆಕ್ಸಿಬಿಲಿಟಿ ಆಗ್ಬೋದು. ಸೊ ನಾನು ಹೇಳೋದೇನೆಂದ್ರೆ, ಮೊದಲಿಂದನೇ ನಾವು ಅದನ್ನ ಮಕ್ಕಳಿಗೆ ಮಾಡಿದರೆ, ಪ್ರಶ್ನೆಗಳಿಗೆ ಕೇಳಿ ಪ್ರಶ್ನೆಗಳ ಮೂಲಕ ಯೋಚನೆ ಮಾಡಿಸೋದು, ಓದಿರೋದನ್ನ ಬೇರೆಯವ್ರಿಗೆ ಹೇಳಿ ಅಂತ ಹೇಳಿ ಅವರಿಗೆ ಹೇಳ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಭಾಷೆಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಕ್ಕಂಥದ್ದು, ಚಿತ್ರಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಕ್ಕಂಥದ್ದು, ಇವನ್ನೆಲ್ಲ ಮಾಡಿದರೆ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಆಗುತ್ತೆ. ಮುಂದೆ ಒಳ್ಳೇದಾಗ್ಬೋದು ಎಲ್ಲರಿಗೂ.